ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಗ್ತಾ ಇದೆ, ಆ ಕಡೆ ಬಿಗ್ಗೆಸ್ಟ್ ಟರ್ನ್ ಸಿಗ್ತಾ ಇದೆ. ಹಾಗಾದರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಏನು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಜಾನಕಿ ಅವರು ಬಹುದಿನದ ಕನಸು ತಾನು ಸಾಯೋದ್ರೊಳಗೆ ತನ್ನ ಇನ್ನೊಬ್ಬ ಮಗ ಕೃಷ್ಣನ ನೋಡಬೇಕು ಅಂತ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ ತಮ್ಮ ಮಗನೇ ಮನೇಲಿದ್ದಾನೆ ರಾಮಾಚಾರಿ ವೇಷದಲ್ಲಿ ಅಂತ. ಹಾಗಾಗಿ ಈ ಕಡೆ ರಾಮಾಚಾರಿ ವೇಷದಲ್ಲಿ ಬಂದಿರೋ ಕೃಷ್ಣ ಕೂಡ ತನ್ನ ಮನೆಯವರು ತನ್ನ ಮೇಲೆ ಇಟ್ಟಿರೋ ಪ್ರೀತಿನ ನೋಡಿ ರಾಮಾಚಾರಿ ಥರನೇ ಬದಲಾಗ್ಬಿಟ್ಟಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದರೆ ಈ ಕಡೆ ರಾಮಾಚಾರಿ ಆಡೋ ಮಾತುಗಳನ್ನ ಈ ಕಡೆ ಕೃಷ್ಣ ಆಡ್ತಿದ್ದಾರೆ, ಈ ಕಡೆ ತನ್ನ ಶಿಷ್ಯನ ಮುಂದೆ ಕೇಕೆ ಭೇಟಿ ಮಾಡಿ ಶಿಷ್ಯನ ಜೊತೆ ಮಾತಾಡ್ತಾ ಯಾವತ್ತೂ ಕೂಡ ನಾನು ಈ ರೀತಿ ಇರಬೇಕು ಅಂತ ಅಂದ್ಕೊಂಡವನಲ್ಲ, ಆದರೆ ಇವಾಗ ಅನ್ನಿಸ್ತಿದೆ ನಾನು ಆ ರೀತಿ ಇದ್ದಿದ್ದು ಯಾವುದೂ ಸರಿ ಇಲ್ಲ, ಜೀವನದಲ್ಲಿ ಇದ್ರೆ ಈ ರೀತಿ ಇರಬೇಕು ಅಂತ ಹೇಳಿ ಒಂದು ಜೀವನದ ಬೋಧನೆನೇ ಕೊಡ್ತಿದ್ದಾನೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಯಾವ ರೀತಿ ಮನುಷ್ಯ ಇರಬೇಕು, ಜೊತೆಗೆ ಯಾವ ರೀತಿ ತಾಳ್ಮೆಯಿಂದ ನಡ್ಕೋಬೇಕು ಎಲ್ಲವನ್ನ ಕೂಡ ಬೋಧನೆ ಕೊಡ್ತಿರೋದನ್ನ ನೋಡಿ ಈ ಕಡೆ ಶಿಷ್ಯಂಗೆ ಅನ್ನಿಸ್ಬಿಡುತ್ತೆ ಇದು ನನ್ನ ಕೇಕೆ ಅಣ್ಣ ಅಲ್ಲ ರಾಮಾಚಾರಿ ಅಂತ. ಅಯ್ಯೋ ರಾಮಾಚಾರಿನ ನೀವು ಯಾವಾಗ ಬಂದ್ರಿ ನೀವು ಜೈಲಿಂದ? ಕೇಕೆ ಅಣ್ಣ ಇಲ್ಲಿ, ಅಯ್ಯೋ ದಯವಿಟ್ಟು ಕ್ಷಮಿಸ್ಬಿಡಿ, ನಾನೇನು ಮಾಡಿದ್ದಲ್ಲ, ಎಲ್ಲ ಕೇಕೆ ಅಣ್ಣನೇ ಮಾಡಿದ್ದು, ನನಗೇನೂ ಕೂಡ ಗೊತ್ತಿಲ್ಲ, ದಯವಿಟ್ಟು ನನ್ನ ಹೊಡೆದಾಗ್ಬಿಡಿ ಅಂತ ಹತ್ಕೊಂಡು ಕೇಳ್ಕೊತಿದ್ದಾನೆ. ಏನು ಇದು, ನಾನೇ ಕೇಕೆ, ಏನು ಮಾತಾಡ್ತಿದ್ಯಾ ನೀನು ಅಂದಿದ್ದಕ್ಕೆ ಇಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀವು ರಾಮಾಚಾರಿನೇ, ನಮ್ಮ ಕೇಕೆ ಅಣ್ಣ ಈ ರೀತಿ ಎಲ್ಲ ಮಾತಾಡೋದೇ ಇಲ್ಲ ಅಂತಿದ್ರೆ ಇಲ್ಲ ಕಣೋ, ನಾನೇ ಕೇಕೆ ಕೃಷ್ಣ ನಾಣಚಾರ್ ಮಗ ಕೃಷ್ಣ ಅಂತ ಹೇಳ್ತಿದ್ದಾರೆ. ಅಣ್ಣ ನಿನ್ನ ಬಾಯಲ್ಲಿ ಇಂಥ ಮಾತು, ಒಂದು ಕ್ಷಣ ನನಗೆ ನೀನು ರಾಮಾಚಾರಿ ಅಂತಾನೆ ಅನ್ನಿಸ್ಬಿಟ್ಟೆ ಅಂದಾಗ ಹೌದು ನಾಣಚಾರ್ ಮಕ್ಕಳು ಇದೇ ರೀತಿ ಇರಬೇಕು, ಇದೇ ರೀತಿ ಇರ್ತಾರೆ, ಆದರೆ ನಾನು ಹೊರಗಡೆ ಬೆಳೆದ್ರಿಂದ ಆ ರೀತಿ ಇದ್ದೆ, ಆದರೆ ಈ ಮನೆಗೆ ಬಂದ ಮೇಲೆ ಗೊತ್ತಾಯಿತು ನನ್ನ ಸಂಸ್ಕಾರ ಏನು, ನಾಣಚಾರ್ ಅವರ ಮನೆತನ ಎಂಥದ್ದು ಅಂತ. ಆನಂತರ ನನ್ನ ರಕ್ತದಲ್ಲೇ ಅದಿದೆ, ಹಾಗಾಗಿ ಇದೆಲ್ಲ ಕೂಡ ಬದಲಾವಣೆ ಆಗಿದೆ. ನಾನೇನು ರಾಮಾಚಾರಿ ಅಲ್ಲ, ಆದರೆ ಈಗ ನನ್ನ ರಾಮಾಚಾರಿ ತದ್ರೂಪಿನಿ ಅಂತ ಅನ್ನಿಸ್ತದೆ ಅಲ್ವಾ, ಅದಕ್ಕೆಲ್ಲ ಕಾರಣ ಈ ಮನೆಯ ಸಂಸ್ಕಾರ ಅಷ್ಟೇ. ನಿನಗೂ ಹೇಳ್ತಿದ್ದೀನಿ, ಇಂಥಕ್ಕೆಲ್ಲ ಕೆಟ್ಟದ್ದು ಮಾಡಬಾರ್ದು, ಸಾಧ್ಯ ಆದರೆ ಒಳ್ಳೇದು ಮಾಡಬೇಕು, ಜನಗಳನ್ನ ನೋಯಿಸಿ ಈ ರೀತಿ ಎಲ್ಲ ಕೆಲಸ ಮಾಡೋದು ತಪ್ಪು ಅಂತ ಹೇಳ್ತಾರೆ. ನಂತರ ಈ ಕಡೆ ಶಿಷ್ಯ ಕೂಡ ಅಣ್ಣನಂತೆ ಬದಲಾಗ್ತಿದ್ದಾರೆ. ಆ ಕಡೆ ಮಾನ್ಯತಾಗಂತೂ ಚಳಿ ಜ್ವರ ಶುರು ಆಗಿಬಿಟ್ಟಿದೆ. ಬಿಕಾಸ್ ಈ ಕಡೆ ಮಾನ್ಯತಾ ಅವ್ರಿಗೆ ಅವ್ರ ಗಂಡ ಜೈಶಂಕರ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು, ನೀನು ಏನಾದರೂ ನನ್ನ ಮಗಳಿಗೆ ನನ್ನ ಅಳಿಯನ ಜೀವನದಲ್ಲಿ ಆಟ ಆಡಿದ್ಯಾ ಅಂತ ಗೊತ್ತಾದರೆ ಯಾವುದೇ ಕಾರಣಕ್ಕೂ ನಿನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ. ಹಾಗಾಗಿ ಮಾನ್ಯತಾ ಅವ್ರಿಗೆ ಚಳಿ ಜ್ವರ ಶುರು ಆಗಿಬಿಟ್ಟಿದೆ. ಜೊತೆಗೆ ಚಿಂಟು ಹೇಳಿದ ಮಾತು ಕೇಳಿ ತನ್ನ ಮಗಳಿಗೆ ಎಲ್ಲಿ ಸತ್ಯ ಗೊತ್ತಾಗ್ಬಿಟ್ಟಿದ್ಯೋ ಅನ್ನೋ ಅನುಮಾನ ಕೂಡ ಕ್ರಿಯೇಟ್ ಆಗಿದೆ. ಯಾಕಂದರೆ ಚಾರು ಅಕ್ಕ ಭಾವ ಬರ್ತಿದ್ದಾಗೆ ನಿನ್ನ ಭೇಟಿ ಮಾಡಿ ಮಾತಾಡಿಸ್ತಾರೆ ಅಂತ ಹೇಳಿದ್ದು, ಕರ್ಕೊಂಡು ಹೋಗ್ತೀನಿ ಅಂದದ್ದು ಎಲ್ಲ ಮಾತನ್ನ ಕೇಳಿದ್ದೆ ತಡ ಮಾನ್ಯತಾ ಅವ್ರಿಗೆ ಚಾರುಗೆ ಗೊತ್ತಾಗಿರಬಹುದಾ ಮನೇಲಿರುವುದು ರಾಮಾಚಾರಿ ಅಲ್ಲ ಅನ್ನೋದು ಅಂತ ಅಂದ್ಕೊಂಡು ಹೆದರ್ಕೊತಿದ್ದಾಳೆ. ನಂತರ ಈ ಕಡೆ ವೈಶಾಖ ಅಂತೂ ಸೇರ್ಕೊಂಡಿದ್ದೆ. ಈ ಕಡೆ ಚಾರುಗೆ ಬುದ್ಧಿ ಕಲ್ಸಕ್ಕೆ ನೋಡಿದ ತಕ್ಷಣ ಜಾನಕಿ ಅವರ ರೆಬಲ್ ಆಗಿ ವೈಶಾಖ ಬಾಯಿನ ಮುಚ್ಚಿಸಿದ್ರು. ಆದರೆ ಜೊತೆಗೆ ಇಲ್ಲಿ ವೈಶಾಖ ಗಂಡ ಕೋದಂಡ ಅವ್ರಿಗೆ ವೈಶಾಖ ಮುಖವಾಡ ಏನು ಅನ್ನೋದು ಗೊತ್ತಾಗಿದೆ. ಅವಳಿಗೆ ಫ್ಯಾಮಿಲಿನೇ ಇಲ್ಲ, ನಾನೊಬ್ಳು ಅನಾಥೆ ಅನ್ಕೊಂಡು ಬಂದಿದ್ರು, ಆದರೆ ಈಗ ಆಕೆ ಅನಾಥೆ ಅಲ್ಲ ಅನ್ನೋದು ಕೋದಂಡವ್ರಿಗೆ ಗೊತ್ತಾಗಿದೆ. ಆ ವಿಶ್ವನ ತಿಳ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಬಿಕಾಸ್ ಯಾವಾಗ ಅವರ ಫೋನನ್ನು ರಿಸೀವ್ ಮಾಡಿದಾಗ ಅವ್ರ ತಮ್ಮ ಅಮ್ಮ ಕಾಟ ಕೊಡ್ತಿದ್ದಾರೆ, ಬೇಗ ಬಾರಕ ನೀನಿಲ್ಲದೆ ಅವ್ರನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ಹೇಳಿದ್ನು. ಆಗ ಕೋದಂಡವ್ರಿಗೆ ಅರ್ಥ ಆಗೋತು ವೈಶಾಖ ತನ್ನ ಹತ್ರ ಸುಳ್ಳು ಹೇಳಿದಾಳೆ, ಇವಳ ಹಿಂದೆ ಫ್ಯಾಮಿಲಿ ಇದೆ, ಏನೂ ಇದೆ, ಆ ಸತ್ಯನ ತಿಳ್ಕೋಬೇಕು ಅಂತ ಮುಂದಾಗ್ತಿದ್ದಾರೆ. ಜೊತೆಗೆ ಇಲ್ಲಿ ಕೇಕೆ ಮಾತ್ರ ACP ಹಾಗೆ ಮಾನ್ಯತಾ ವೈಶಾಖ ಮೂವರಿಗೂ ಕೂಡ ಬುದ್ಧಿ ಕಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಜೊತೆಗೆ ಈ ಮನೇನ ಕಾಯುವುದೇ ತನ್ನ ಕೆಲಸ, ಈ ಮನೆಗೆ ನೆಮ್ಮದಿ ಹಾಳು ಮಾಡೋರನ್ನ ಕೆಡಕ್ ಮಾಡೋರನ್ನ ಎಲ್ರಿಗೂ ಕೂಡ ಪಾಠ ಕಲಿಸ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಳ್ಳೆ ರೀತಿ ಹೇಳ್ತೀನಿ, ಕೇಳಲಿಲ್ಲ ಅಂದರೆ ಕೇಕೆ ರೀತಿ ದಂಡಂ ದಶಗುಣಂ ಮಾಡಬೇಕಾಗುತ್ತೆ, ಅವರ ಪಾಲಿಗೆ ನಾನು ಕೇಕಿಯಾಗಿರ್ತೀನಿ ಅಂತ ಹೇಳಿದ್ದಾರೆ. ಇತ್ತ ಚಾರು ರಾಮಾಚಾರಿನ ಭೇಟಿ ಮಾಡೋಕೆ ಹೋಗಿದ್ದಾಳೆ. ಆದರೆ ಅಲ್ಲಿ ರಾಮಾಚಾರಿ ಜೈಲಲ್ಲಿ ಒಂದು ಟರ್ನ್ ಆಗಿದೆ. ಅದು ಎಂಥ ಬಿಗ್ಗೆಸ್ಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಅಂದರೆ ಈ ಕಡೆ ಅವನಿಗೆ ವಿಷಯ ಬಂದು ಮುಟ್ಟುತ್ತೆ, ಈ ಒಂದು ವಾರದಲ್ಲಿ ಒಂದು ಜಡ್ಜ್ಮೆಂಟ್ ಆಗುತ್ತೆ, ಕೇಕದು ಆ ಜಡ್ಜ್ಮೆಂಟ್ ಆಗ್ತಿದ್ದಾಗೆ ನಿನ್ನನ್ನು ಸೆಂಟ್ರಲ್ ಜೈಲ್ಗೆ ತೊಗೊಂಡು ಹೋಗೋ ಸಾಧ್ಯತೆ ಇದೆ ಅಂತ ಈ ವಿಷಯ ಕೇಳ್ತಿದ್ದಾಗೆ ರಾಮಾಚಾರಿಗೆ ಗಾಬರಿ ಆಗುತ್ತೆ. ಅದರ ಒಳಗಡೆ ಚಾರು ಕೂಡ ತನ್ನ ಗಂಡ ರಾಮಾಚಾರಿನ ಭೇಟಿ ಮಾಡೋಕೆ ಬರ್ತಾಳೆ. ಭೇಟಿ ಮಾಡೋಕೆ ಬಂದಾಗ ಚಾರುಗೆ ಬಿಗ್ ಶಾಕ್ ಕೊಡ್ತಿದ್ದಾನೆ ರಾಮಾಚಾರಿ. ಇದೇ ನಮ್ಮನ್ನ ಕೊನೆ ಭೇಟಿ ಅಂತ ಅನಿಸುತ್ತೆ ಚಾರು ಮೇಡಮ್, ಯಾಕಂದರೆ ನನ್ನ ತಮ್ಮ ತನ್ನ ಮಾಡಿರೋ ತಪ್ಪನ್ನು ಒಪ್ಕೊಂಡಿದ್ದಾನೆ, ಅದರ ಒಂದು ಜಡ್ಜ್ಮೆಂಟ್ ಈ ಒಂದು ವಾರ ಬರೋದ್ರಲ್ಲಿದೆ. ಹಾಗಾಗಿ ಈ ಒಂದು ಜಡ್ಜ್ಮೆಂಟ್ ಆಚೆ ಬಂದರೆ ಖಂಡಿತ ನನ್ನನ್ನು ಇಲ್ಲಿ ಇರಿಸೋದಿಲ್ಲ ಅನಿಸುತ್ತೆ, ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಆಗ ನನ್ನನ್ನು ಅಲ್ಲಿಗೆ ಹೋದಾಗ ಖಂಡಿತ ಈ ರೀತಿ ಎಲ್ಲ ಭೇಟಿ ಮಾಡೋದಕ್ಕೆ ಏನೂ ಕೂಡ ಅಸಾಧ್ಯವಾಗುತ್ತೆ, ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ರಿ. ಏನು ಮಾತಾಡ್ತಿದ್ಯಾ ರಾಮಾಚಾರಿ ನೀನು ಅಂದಾಗ, ಹೌದು ಮೇಡಮ್ ನಾನು ನಿಜಾನೇ ಹೇಳ್ತಿದ್ದೀನಿ ಅಂದಾಗ, ಇದು ಒಳ್ಳೆ ಸರಿ ಹೋಯ್ತಲ್ಲ ರಾಮಾಚಾರಿ,
ನಿನ್ನ ತಮ್ಮನಂತೂ ನನಗೆ ಅಲ್ಲಿ ಬದಲಾಯಿಸೋಕೆ ಸಾಧ್ಯ ಆಗ್ತಿಲ್ಲ. ಆದರೆ ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿನ ಏನು ಮಾಡ್ದು ಅಂತಲೇ ತೋಚ್ತಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ. ಒಂದು ಪ್ಲ್ಯಾನ್ ಮಾಡ್ತಾಳೆ. ನೋಡು ರಾಮಾಚಾರಿ, ನೀನು ಏನಾದರೂ ಒಂದು ದೊಡ್ಡ ಗಾಯ ಮಾಡ್ಕೊ, ಆಗ ಅವ್ರು ಇಲ್ಲಿಂದ ನಿನ್ನ ಹಾಸ್ಪಿಟಲ್ಗೆ ಹಾಕ್ತಾರೆ. ಹಾಸ್ಪಿಟಲಲ್ಲಿ ನಿನ್ನನ್ನು ಹೇಗಾದರೂ ಮಾಡಿ ನಾವು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಆನಂತರ ನಾವು ಏನು ಬೇಕಿದ್ರೂ ಮಾಡಬಹುದು. ಅದನ್ನು ಬಿಟ್ಟು ನೀನು ಇಲ್ಲೇ ಇದ್ದರೆ ಸೆಂಟ್ರಲ್ ಜೈಲ್ಗೆ ಹೋದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ರಾಮಾಚಾರಿ ಅಂತ ಹೇಳ್ತಿದ್ದಾಳೆ. ಏನು ಮೇಡಮ್ ಹೇಳ್ತಿದ್ರ ಆ ರೀತಿ ಕಿಡ್ನಾಪ್ ಆಗೋದಾ, ಎಸ್ಕೇಪ್ ಆಗೋದಾ? ಖಂಡಿತ ಅದೆಲ್ಲ ಸಾಧ್ಯ ಇಲ್ಲ ಮೇಡಮ್. ಆ ರೀತಿ ಮಾಡೋದೆಲ್ಲ ತಪ್ಪು ಅಂದಾಗ ಏನು ಮಾತಾಡ್ತಿದ್ಯಾ ರಾಮಾಚಾರಿ? ನಿನ್ನನ್ನು ಕರ್ಕೊಂಡು ಬಂದು ಹಾಕಿದ್ದು ಕೆಟ್ಟ ಹಾದಿಲೇ ಅಲ್ವಾ? ಆದಮೇಲೆ ಕೆಟ್ಟವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಈ ರೀತಿ ಮಾಡೋದೇನು ತಪ್ಪಲ್ಲ. ಇಲ್ಲ ಅಂದರೆ ಒಳ್ಳೆಯವನಾದ ನಿನಗೆ ಎಲ್ಲಿ ನ್ಯಾಯ ಸಿಗುತ್ತೆ? ನ್ಯಾಯಕ್ಕೆ ನ್ಯಾಯ ಸಿಗಬೇಕಲ್ವ, ಸತ್ಯಕ್ಕೆ. ಅಂದಮೇಲೆ ನಾವು ಒಂದು ಸಣ್ಣ ತಪ್ಪು ಮಾಡಿದ್ರೆ ಅದರಲ್ಲಿ ನಿಂದು ಏನೂ ತಪ್ಪಿಲ್ಲ. ನಾವು ಯಾವುದೇ ಕೆಟ್ಟ ಉದ್ದೇಶದಿಂದ ಇದು ತಪ್ಪನ್ನು ಮಾಡ್ತಿಲ್ಲ. ಸುಮ್ಮನೆ ನೀನು ದೊಡ್ಡದಾಗಿ ಗಾಯ ಮಾಡ್ಕೊ. ಇಲ್ಲ ಆದರೆ ನಾವು ಖಂಡಿತ ನಿನ್ನನ್ನು ಎಸ್ಕೇಪ್ ಮಾಡೋದು, ನೀನು ಎಸ್ಕೇಪ್ ಆಗೋದು, ನಾವು ನಿನ್ನ ಕಿಡ್ನಾಪ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದೇ ಹಾಸ್ಪಿಟಲಲ್ಲಿ ಒಬ್ಬರೋ ಇಬ್ಬರೋ ಒಂದು 3 ಜನನು ಪಿ ಸಿಗಳಿರ್ತಾರೆ. ಅವ್ರ ನಡುವೆ ನಿನ್ನನ್ನು ಕರ್ಕೊಂಡು ಹೋಗೋದು ಅಷ್ಟು ಕಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ರಾಮಾಚಾರಿಗೆ ಮನಸ್ಸಿಲ್ಲ. ಬಟ್ ಆದರೂ ಕೂಡ ಚಾರು ತನ್ನ ಮೇಲೆ ಪ್ರಮಾಣ ಮಾಡಿಸ್ಕೋತಾಳೆ. ಮಾಡ್ತೀಯ ಅಲ್ವಾ ರಾಮಾಚಾರಿ? ಇಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಎಲ್ಲ ರೀತಿ ಟ್ರೈ ಮಾಡಿ ನೀನು ಗಾಯ ಮಾಡ್ಕೋತೀಯ ಅಲ್ವಾ, ಹಾಸ್ಪಿಟಲೈಸ್ ಆಗ್ತೀಯ ಅಲ್ವಾ ಅಂತ. ಸರಿ ಮೇಡಮ್, ಅದೇ ರೀತಿ ಆಗಲಿ ಅಂತ ಹೇಳಿ ಮನಸ್ಸಲ್ಲಿ ರಾಮಾಚಾರಿ ಕೂಡ ಒಪ್ಕೋತಾನೆ. ನಂತರ ಇಡೀ ವಿಷಯನ ತನ್ನ ಸ್ನೇಹಿತರ ಹತ್ರ ಕೂಡ ಹೇಳ್ಕೊತಾನೆ. ನಂತರ ಅವರು ಕೂಡ ಪ್ಲ್ಯಾನ್ ಕೊಡ್ತಾರೆ. ಫೈನಲಿ ಇಲ್ಲಿ ರಾಮಾಚಾರಿ ಒಂದು ದೊಡ್ಡ ಗಾಯ ಮಾಡ್ಕೋತಾನೆ. ತಕ್ಷಣ ಸೀರಿಯಸ್ ಆಗುತ್ತೆ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ರಾಮಾಚಾರಿನ. ಅದು ಎಲ್ಲವೂ ಕೂಡ ಪ್ರೀ ಪ್ಲ್ಯಾನ್ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ನಂತರ ಈ ಕಡೆ ಚಾರು ಮನೆಗೆ ಬರ್ತಾಳೆ. ಜೊತೆಗೆ ಹೇಗಾದರೂ ಮಾಡಿ ಚಾರಿನ ಹಾಸ್ಪಿಟಲ್ಗೆ ಬರ್ತದಾಗೆ ಅವನ್ನ ಕಿಡ್ನಾಪ್ ಮಾಡಬೇಕು ಅಂತ ಎಲ್ಲ ರೀತಿ ಸ್ಕೆಚ್ ಮಾಡಿಕೊಂಡು ತಯಾರಿ ಮಾಡ್ಕೊತಾಳೆ. ಇದೆಲ್ಲ ಸಾಗ್ತಾ ಇದ್ರೆ ಈ ಕಡೆ ವೈಶಾಖ ಹತ್ರ ಬಂದಿದ್ದೆ ಕೇಕೆ. ಹೌದು, ಮಾನ್ಯತಾ ನನ್ನನ್ನು ಇಲ್ಲೇ ಕಳಿಸಿರೋದಕ್ಕೆ ಒಂದು ರೀಸನ್ ಇದೆ. ಚಾರು ಮೇಡಮ್ನ ಇಲ್ಲಿಂದ ಮನೆಗೆ ಕಳಿಸ್ಬೇಕು ಅನ್ನೋದಕ್ಕೆ ಒಂದು ಕಾರಣ ಇದೆ. ಯಾಕಂದರೆ ಅವ್ರ ಮಗಳು ಇಂಥ ಮನೇಲಿ ಮದುವೆ ಆಗಿರೋದು, ಇವ್ರನ್ನ ಮದುವೆ ಆಗಿರೋದು ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ. ಅವ್ರಿಗೊಂದು ಮೋಟೋ ಇದೆ. ಆದರೆ ನಿನಗೇನು ಮೋಟೋ ಇದೆ? ಈ ಮನೆ ಸೊಸೆ ನೀನು, ಚಾರು ಅವ್ರ ಥರನೇ ನೀನು ಈ ಮನೇನ ಕಾಪಾಡಬೇಕು, ಈ ಮನೆ ಮರ್ಯಾದೆಗೋಸ್ಕರ ಇರಬೇಕು, ಉಳಿಸ್ಬೇಕು. ಆದರೆ ಅದನ್ನು ಬಿಟ್ಟು ನೀನು ಈ ಮನೆಗೆ ಕೆಡಕ್ಕೆ ಬಯಸ್ತಿದ್ಯಾ, ಜೊತೆಗೆ ನಿಮ್ಮ ಮಾವನೇ ಸಾಯಿಸಬೇಕು ಅಂತ ನನಗೆ ಸುಪಾರಿ ಕೊಟ್ಟಿದ್ದೆ. ಸಾಯಿಸ್ಬೇಕು ಅಂತಿದ್ಯಾ, ಈ ಮನೇನ ಸರ್ವನಾಶ ಮಾಡಬೇಕು ಅಂತಿದ್ಯಾ, ನನಗೆ ಸಹಾಯ ಮಾಡ್ತಿದ್ಯಾ, ಮಾನ್ಯತವ್ರಿಗೆ ಸಹಾಯ ಮಾಡ್ತಿದ್ಯಾ. ನಿನಗೇನಿದೆ ಮೋಟೋ? ನೀನು ಯಾಕೆ ಈ ಮನೆ ಸೊಸೆ ಆಗಿದ್ಕೊಂಡು ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾನೆ. ಈ ಕಡೆ ನಿನ್ಗೆ ಯಾಕೆ ಆ ವಿಷಯ ಎಲ್ಲ ಅಂದಾಗ ಬೇಕು ಹೇಳಬೇಕಪ್ಪ, ಡೀಲ್ ಅಂದಮೇಲೆ ಡೀಲೇ ತಾನೆ ಅಂತ ಹೇಳ್ತಿದ್ರೆ ಈ ಕಡೆ ವೈಶಾಖ ಹೇಳಿದೆ ಬದುಕೋತಿದ್ದಾಳೆ. ಆದರೆ ಇಲ್ಲಿ ಕೇಕೆ ಕೇಳಿದೆ ಬಿಡೋಕೆ ಸಿದ್ಧಾನೇ ಇಲ್ಲ. ನಂತರ ಜಾನಕಿ ಅವರು ದೇವಸ್ಥಾನಕ್ಕೆ ಹೊರಟಿದ್ದಾರೆ. ದೇವಸ್ಥಾನದಲ್ಲಿ ಹೋಗಿ ದೇವರ ದರ್ಶನ ಮಾಡಿ, ದೇವರೇ ನನ್ನ ಮಗನ ಬರಲಿ ಅಂತ ಇವತ್ತಿಗೂ ಕೂಡ ಒಂದು ಹರಕೆನ ಕಟ್ಟಿ ಪೂಜೆ ಮಾಡ್ತಿದ್ದೀನಿ. ಆದರೆ ಇವತ್ತಿಗೂ ಕೂಡ ನನ್ನ ಮಗ ನನ್ನ ಕಣ್ಣ ಮುಂದೆ ಬಂದಿಲ್ಲ. ಅವತ್ತು ಜಾತ್ರೆಯಲ್ಲಿ ನನ್ನ ಮಗ ಅವಳಿ ಜವಳಿ ಕಳೆದು ಹೋಗ್ಬಿಟ್ಟ. ಆದರೆ ಇವತ್ತಿಗೂ ಹುಡುಕ್ತಾನೆ ಇದ್ದೀವಿ. ನಾನು ಸಾಯೋದ್ರೊಳಗಡೆ ನನ್ನ ಮಗನ ದರ್ಶನ ಮಾಡುವಾಗ ಮಾಡುದೇವ್ರೆ, ನನ್ನ ಮಗನ ನೋಡಿದೆ ಸಾಯೋಕ್ಕೆ ನನ್ನಿಂದ ಆಗಲ್ಲ, ನನ್ನ ಮಗನ ನೋಡಲೇಬೇಕು ಅಂತಿದ್ದಾರೆ. ಅಷ್ಟರಲ್ಲಿ ಇದೆಲ್ಲ ಮಾತುಗಳನ್ನ ಕೇಕೆ ಸಾಕಿದಂಥ ಆ ತಾತ ಕೇಳಿಸ್ಕೋತಾರೆ. ಯಾವ ತಾತ ಕೇಕೆಗೆ ನೀನು ನಾರಾಯಣಾಚಾರ್ಯ ಅವರ ಮನೆಯ ಮಗ ಅಂತ ಹೇಳಿ ಪೇಪರ್ ತೋರಿಸಿದ್ರು, ಯಾವ ಮುಖಾಂತರ ಸತ್ಯ ಗೊತ್ತಾಯ್ತು, ಅದೇ ತಾತ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದಾರೆ. ಜಾನಕಿ ಅವರು ಆಡಿದ ಮಾತುಗಳನ್ನ ಕೇಳಿಸ್ಕೊತಿದ್ದಾಗೆ ಜಾನಕಿ ಅವ್ರನ್ನ ನಿಂತ್ಕೊಳ್ಳಿ ಅಂತ ಹೇಳಿ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡೆ, ನೀವು ನಿಮ್ಮ ಮಗುನ ಕಳ್ಕೊಂಡಿದ್ರ ಅಲ್ವಾ ಅಂತ ಎಲ್ಲ ಹೇಳಿದಾಗ ಹೌದು ಅಂತ ಎಲ್ಲ ಹೇಳ್ತಾರೆ. ಅದು ಜಾತ್ರೆಯಲ್ವಾ ಅಂದಾಗ ಹೌದು ಅಂತ ಎಲ್ಲ ಕೂಡ ಕರೆಕ್ಟಾಗಿ ಹೇಳ್ತಾರೆ. ನೋಡಿ, ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡೆ, ನಿಮ್ಮ ಮಗು ಹೇಗೆ ಕಳೆದೋಯ್ತು ಅಂತಲೂ ಕೂಡ ಗೊತ್ತಾಯಿತು. ಆದರೆ ನಿಮ್ಮ ಮಗನ ಆಲ್ರೆಡಿ ನಿಮ್ಮ ಮನೆಗೆ ಕಳಿಸಿದ್ದೀನಿ, ಅವನ ಹೆಸರು ಕೃಷ್ಣ ಅಲ್ವಾ ಅಂದಾಗ ಹೌದು ಅಂತ ಹೇಳ್ತಾರೆ. ಅವನನ್ನು ನಾನೇ ಚಿಕ್ಕದ್ರಲ್ಲಿ ಸಾಕಿದ್ದು, ಆದರೆ ಇವಾಗ ಅವನನ್ನು ನಿಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದೀನಿ. ನಿಮ್ಮ ಮಗ ಕೃಷ್ಣ ಆಲ್ರೆಡಿ ನಿಮ್ಮ ಮನೆಗೆ ಬಂದು ತಲುಪಿದ್ದಾನೆ ಅಂತ ಹೇಳ್ತಾರೆ. ಇನ್ನು ನನ್ನ ಮಗ ನನ್ನ ಮನೆಯಲ್ಲಿದ್ದಾನ ಅಂತ ಹೇಳಿ ಜಾನಕಿ ಅವ್ರಿಗೆ ಖುಷಿ ಆಗ್ತದೆ. ಫೈನಲಿ ಅದೇ ಖುಷಿಯಲ್ಲಿ ಮನೆಗೆ ಬರ್ತಿದ್ದಾರೆ. ಆದರೆ ಶಾಕ್, ಹಾಗಿದ್ರೆ ಇಲ್ಲಿ ಇರೋದು ರಾಮಾಚಾರಿನ ಕೃಷ್ಣನ? ಹಾಗಿದ್ರೆ ರಾಮಾಚಾರಿ ವೇಷದಲ್ಲಿದ್ದಾನ? ಹಾಗಿದ್ರೆ ರಾಮಾಚಾರಿಯಲ್ಲಿ ಅಂತ ಅವ್ರಿಗೂ ಕೂಡ ಗಾಬರಿ ಆಗ್ತದೆ. ನಂತರ ಈ ಕಡೆ ತನ್ನ ಮಗ ಕೃಷ್ಣ ಸಿಕ್ಕಿದ್ದಾನೆ ಅಂತ ಖುಷಿಯಿಂದ ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಹಾಗಿದ್ರೆ ಎಲ್ಲ ಸತ್ಯ ಕೂಡ ರಿವೀಲ್ ಆಗ್ತದೆ. ಮುಂದೆ ಏನಾಗ್ಬೋದು, ಹೇಗಾಗ್ಬೋದು? ಈ ಕಡೆ ವೈಶಾಖ ಕೋದಣ್ಣ ಮತ್ತು ಕೇಕೆ ಕೈಗೆ ಸಿಕ್ಕಾಕೋತಾರ. ಆ ಕಡೆ ಜೈಶಂಕರ್ ಅವ್ರ ಕೈಗೆ ಮಾನ್ಯತಾ ಸಿಕ್ಕಾಕೋತಾರ. ಈ ಕಡೆ ಪೊಲೀಸ್ ಅವ್ರಿಗೆ ಕಾಣ್ದಾಗೆ ಚಾರು ರಾಮಾಚಾರಿನ ಹೇಗೆ ಎಸ್ಕೇಪ್ ಮಾಡ್ತಾಳೆ, ಅಪ್ಪನ ಸಹಾಯ ಏನಾದ್ರು ತಗೋತಾಳ. ಜೈಶಂಕರ್ ಮತ್ತು ಚಾರು ಇಬ್ಬರು ಕೂಡ ಸೇರಿಕೊಂಡು ಅಪ್ಪನ್ನ
ಇಬ್ಬರು ಕೂಡ ಸೇರಿಕೊಂಡು ರಾಮಾಚಾರಿನ ಕಿಡ್ನಾಪ್ ಮಾಡ್ತಾರ. ಏನೆಲ್ಲ ಆಗ್ಬೋದು, ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ತೊಗೋಬೋದು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.